वर्तयन्तः शतञ्जीवेमश्रधः शरीराः शतमानं भवति शतायुः शतेन्द्रिय आयुष्येवेन्द्रिये प्रतिष्ठति धनं धान्यं पशुं बहुकीर्तिलाभं शतसंकालयाम् उत्तरोत्तराभिवृद्धिरस्तु समस्तसन्मङ्गलाय भवन्तु महान्तो अनुगृह्णन्तु। KGF ಡೆವಲಪ್ಮೆಂಟ್ ಅಥಾರಿಟಿ KGF ತಾಲೂಕು ಬಂಗಾರಪೇಟೆ ತಾಲೂಕು ಎರಡಕ್ಕೂ ಒಂದು KGF ಡೆವಲಪ್ಮೆಂಟ್ ಅಥಾರಿಟಿ ಇತ್ತು. ಕಾಂಗ್ರೆಸ್ MLA ನಾನಾದಾಗ, ಬಂಗಾರಪೇಟೆ ಶಾಸಕರು ಕಾಂಗ್ರೆಸ್ MLAನೇ ಆದಾಗ ನಮಗೆ ಮತ್ತೆ ಬಂಗಾರಪೇಟೆ ಶಾಸಕರಿಬ್ಬರಿಗೂ ಕೂಡ ತುಂಬಾ ಒತ್ತಡ ಇರ್ತಾ ಇತ್ತು. ಪಕ್ಷಕ್ಕೆ ಯಾರು ಬಹಳ ನಿಷ್ಠೆಯಿಂದ ಸೇವೆ ಮಾಡಿರ್ತಾರೆ ಅವ್ರಿಗೆ ನಾವೇನಾದ್ರೂ ಒಂದು ಸ್ಥಾನಮಾನ ಕೊಡುವಂತ ಪಟ್ಟಿಯಲ್ಲಿ ನನ್ನ ಹತ್ರನೂ ಬಹಳ ಒತ್ತಾಯ ಇರ್ತಾ ಇತ್ತು. ಬಂಗಾರಪೇಟೆ ಶಾಸಕರಿಗೂ ಅಂಥದ್ದೇ ಒಂದು ಒತ್ತಡ ಇರ್ತಾ ಇತ್ತು. ನಮ್ಗೆ ಅವಾಗ ಅಸಹಾಯಕರಾಗಬೇಕಾಗ್ತಾ ಇತ್ತು. ನಾನು ಸೋಲ್ಬೇಕಾಗಿತ್ತು, ಇಲ್ಲ ಬಂಗಾರಪೇಟೆ ಶಾಸಕರು ಸೋಲ್ಬೇಕಾಗಿತ್ತು. ಇಂಥ ಧರ್ಮ ಸಂಕಟ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಾಗ ಈ ಹೆಣ್ಮಗು ಜಯಂತಿ ಸೋಲನ್ನ ಅನುಭವಿಸ್ಬೇಕಾಗುತ್ತೆ. ಅದು ಷಡ್ಯಂತ್ರದಿಂದ ಇವರು ಸೋಲನ್ನ ಅನುಭವಿಸ್ತಾಳೆ. ಅವಾಗ ನನ್ನ ಮನಸ್ಸಿಗೆ ನಾವು ಕಾಂಗ್ರೆಸ್ ಪಕ್ಷನ ಕಟ್ಟಿದಾಗ ನಮ್ಗೆಲ್ಲೋ ಒಂದ್ ಕಡೆ ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವ್ದಾದ್ರು ಅದಕ್ಕಿಂತ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು ಅವತ್ತಿಂದ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಅವಕಾಶ ಕೊಟ್ಟಾಗ ಮತ್ತೆ ನಾವು ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಬೇರೆ ಇನ್ಯಾರೋ ಒತ್ತಡದ ಮೇಲೆ ಆ ಸ್ಥಾನನ ತಗೊಂತಾರೆ. ಅದಾದ್ಮೇಲೆ ನಾವಿಬ್ರು ಗೌರವವಾಗಿ KGFಗೆ ಸಪ್ರೇಟ್ ಡೆವಲಪ್ಮೆಂಟ್ ಅಥಾರಿಟಿ, ಬಂಗಾರಪೇಟೆಗೆ ಸಪ್ರೇಟ್ ಡೆವಲಪ್ಮೆಂಟ್ ಅಥಾರಿಟಿನ ತರೋವಂಥದ್ರಲ್ಲಿ ಯಶಸ್ವಿ ಆಗ್ತೀವಿ ನಮ್ಮ ಸರ್ಕಾರದಲ್ಲಿ. ಇದು ಚರಿತ್ರೆ. ಇದು ಚರಿತ್ರೆ. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಯಾಗಿ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಬೇಕು ಅಂತಂದ್ರೆ ಪಕ್ಷ ಯಾವ ಮಟ್ಟಕ್ಕಾದ್ರೂ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಚರಿತ್ರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರು ಕೂಡ ಯಾರಾದ್ರೂ ಮುಖಂಡರು ಮನೆ ಬಾಗಿಲಿಗೆ ಹೋಗಿಲ್ಲ ಇವತ್ತವರೆಗೂ. ಶ್ರೀನಿವಾಸ್, ನಾನು 10 ವರ್ಷದಲ್ಲಿ ನಾನು ಶ್ರೀನಿವಾಸನ್ನ ಪಕ್ಷದ ಕೆಲಸವನ್ನ ಕಾಯ ವಾಚ ಮನಸ ಪಕ್ಷನ ಗೆಲ್ಲಿಸ್ಬೇಕು, ಕಾರ್ಯಕರ್ತನ ಉರುದುಂಬಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅನ್ನೋಂಥ ವಿಚಾರ ಬಂದಾಗ ಯಾರು ಪಕ್ಷಕ್ಕೆ ಶಿಸ್ತಿನ ಸಿಪಾಯಿ ಆಗ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆ ಸಿಗುತ್ತೆ ಅನ್ನೋಂಥ ಒಂದು ಸಂದೇಶನ ನಾನು ಕೊಡ್ಬೇಕಾಗಿದೆ. ನಾವು ಎಷ್ಟೇ ಇನ್ಫ್ಲೂಯೆನ್ಸ್ ಆದ್ರೂ ಅಧಿಕಾರ ದೇವ್ರು ಸ್ವಲ್ಪ ದಿನ ಮಾತ್ರ ಕೊಡ್ತಾರೆ. ಜನ ಆಶೀರ್ವಾದ ಇದ್ದಾಗ ಮಾತ್ರ ಅಧಿಕಾರ ಸಿಗುತ್ತೆ. ಜನಗಳ ಆಶೀರ್ವಾದಕ್ಕೆ ನಾವು ಸೇವೆ ಮಾಡ್ಬೇಕೇ ಹೊರತು ನಾವು ಆ ಅಧಿಕಾರನ ಜವಾಬ್ದಾರಿನ ಎಲ್ಲೂ ಕೂಡ ಮೈ ಮರೆತು ನಡೆಯಬಾರ್ದು. ಅದು ನನಗೆ ಜನಗಳು ಕೊಟ್ಟಿರುವಂತ ಆಶೀರ್ವಾದ. ಅದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ. ಅದೇ ರೀತಿ ಮೈಗೂಡಿಸ್ಕೋಬೇಕು ಅಂತ ಮಾತ್ರ ನಾನು ಆಶೀರ್ವಾದ ಮಾಡ್ತೀನಿ. ಯಾರೇ ಈ ಸ್ಥಾನದಲ್ಲಿ ಬಂದ್ರು KGF ಡೆವಲಪ್ ಆಗ್ಬೇಕು, ಎಲ್ಲಾರನ್ನು ಗೌರವವಾಗಿ ನೋಡ್ಬೇಕು, ಪಕ್ಷಕ್ಕೆ ಗೌರವ ತರುವಂತ ಸಂದೇಶ ಮಾತ್ರ. ಈ ಮೂರೇ ನಾವು ಜವಾಬ್ದಾರಿಯಿಂದ ನಡಿಬೇಕಾಗತ್ತೆ. ಯಾರು ಏನೇ ಅವಮಾನ ಮಾಡಿದ್ರು ನಾವು ಅದನ್ನ ಸಹಿಸ್ಕೊಂಡಾಗ ಮಾತ್ರ ಪಕ್ಷಕ್ಕೆ ಗೌರವ ಕೊಡ್ತೀವಿ. ಯಾರು ಏನೇ ಅವಮಾನ ಮಾಡಿದ್ರು ಸಹಿಸ್ಕೋಬೇಕು. ಪಕ್ಷಕ್ಕೆ ಗೌರವ ತರುವಂತ, ತಲೆ ಎತ್ತಿ ನಡೆಯುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ಪಕ್ಷದ ಗೌರವ ಉಳಿಯುತ್ತೆ. ನೂರಾರು ಜನ, ಸಾವಿರಾರು ಜನ ಕಾರ್ಯಕರ್ತರು ಪಕ್ಷಕ್ಕೆ ಗೌರವ ತರಬೇಕು ಅಂದಾಗ ಅವ್ರ ಮನೆ ಬಿಟ್ಟು ಸೇವೆ ಮಾಡಿರ್ತಾರೆ. ಅವ್ರು ನಾಳೆ ಧೈರ್ಯವಾಗಿ ಓಡಾಡ್ಬೇಕು ಅಂತಂದ್ರೆ, ಗೌರವ ತರಬೇಕಂದ್ರೆ ನಾವು ಅವ್ರಿಗೆ ಗೌರವ ತರುವಂತ ಕೆಲಸ ಮಾಡ್ಬೇಕು. ಅದನ್ನ ಹೇಳ್ತೀನಿ. ಯಾರು ನಿಷ್ಠಾವಂತರಾಗಿರ್ತಾರೆ ಎಂಥ ಪರಿಸ್ಥಿತಿಯಲ್ಲೂ ಅವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತಂದಾಗ ಅವತ್ತು ಆ ಪ್ರಯತ್ನ ಇವತ್ತು ಯಶಸ್ಸಾಗಿದೆ. ಅವತ್ತು ನಾನು ಆ ಹೆಣ್ಮಗು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದ ದಿನ ನನಗೆ, ನಾನು ಎಲೆಕ್ಷನ್ಸ್ ನಿಂತಾಗೂ ಅಷ್ಟು ನನಗೆ ಹಿಂಸೆ ಆಗಿರ್ಲಿಲ್ಲ. ಅವತ್ತು ನನ್ಗೆ ಆ ದಿನ ನಾನು ಹೆಂಗ್ ಕಳತ್ನೋ ಗೊತ್ತಿಲ್ಲ. ಈ ದಿನ ನಾನು ನನ್ನ ಕಾರ್ಯಕರ್ತರಿಗೊಬ್ಬರಿಗೆ ನ್ಯಾಯ ಕೊಟ್ಟಿದ್ದೀನಿ, ಅನ್ಯಾಯ ಆಗಿದ್ದನ್ನ ನಾನು ಸರಿಪಡಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ಆಚೆ ಹೋಗ್ತೀನಿ. ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವತ್ ನೋಡಿದ್ರು ಮುಖ ನೋಡಿದಾಗ ಆ ಹಿಂಸೆ ನನ್ಗೆ ಆಗ್ತಾ ಇತ್ತು. ಇವ್ರನ್ನ ಯಾವ ಸ್ಥಾನದಲ್ಲಿ ನೋಡ್ಬೇಕಾಯ್ತು, ನಾನು ನೋಡಕ್ ಆಗ್ಲಿಲ್ಲ ಅಂತ. ಅದಕ್ಕಿಂತ ಗೌರವಾಗಿರೋ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅನ್ನುವಂಥ ಮನ್ಸು ನನ್ಗೆ ಅವತ್ತು ನಾನು ಸಂಕಲ್ಪ ಮಾಡಿದೆ. ಆದ್ರೆ ಬಹಳ ದಿನ ಅದ್ರ ಪರಿಶ್ರಮ ಇದೆ. ಪರಿಶ್ರಮ ಎಷ್ಟಿದೆ ನಾನು ಹೇಳಕ್ಕೆ ಆಗಲ್ಲ. ಆ ಪರಿಶ್ರಮ ಹೆಂಗಿದೆ, ಹಿಂಗೆ ಆ ಪರಿಶ್ರಮನ ಹೇಳಕ್ಕೆ ಆಗಲ್ಲ. ಅಷ್ಟು ಕಷ್ಟ ಆಯ್ತು. ಆದ್ರೂ ದೇವರ ಆಶೀರ್ವಾದ ಮತ್ತೆ ಎಲ್ಲ ಕಷ್ಟದಲ್ಲಿರೋರ ಆಶೀರ್ವಾದ ಯಾವತ್ ನಮ್ ಜೊತೆ ಇರುತ್ತೆ, ಅದು ಫಲಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲೂ ವೆಂಕಟರಾಮಣ್ಣ ಇರ್ಬೋದು,
ಯಾವಾಗ್ಲೂ ಪಕ್ಷ ಅಂದ್ರೆ ಅಭಿಮಾನ ಇಟ್ಕೊಂಡಿದ್ದಾರೆ, ಅವರಿಗೆ ಅವಕಾಶ ಆಗಿದೆ. ಆಮೇಲೆ ಮಾರಿಕುಪ್ಪಂ ಪಂಚಾಯಿತಿಯಲ್ಲಿ ರಾಧಪ್ಪ ಅನ್ನೋರ್ಗೆ ಪಂಚಾಯಿತಿ ತಪ್ಪೋಯ್ತು, ಷಡ್ಯಂತ್ರಿಗಳಿಂದ ತಪ್ಪೋಯ್ತು. ಅದಾದ್ಮೇಲೆ ಆ ಹೆಣ್ಮಗು ತನ್ನ ಗಂಡನ್ಗ ಅವಕಾಶ ಸಿಕ್ಲಿಲ್ಲ ಅಂತ ಕಣ್ಣೀರ್ ಹಾಕಿದ್ಲು. ಮತ್ ನಾನು ಆ ಹೆಣ್ಮಗುಗೆ ಇವತ್ತು ಈ ಜವಾಬ್ದಾರಿ ಏನು. KGF ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಏನಂದ್ರೆ, KGF ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಸರ್ಕಾರದಲ್ಲಿ ಜಾಗ ತಗೊಳ್ಬೋದು, ಜಾಗನ ಡೆವಲಪ್ ಮಾಡಿ ಬಹಳ ಜನಕ್ಕೆ ಯಾರ್ಯಾರಿಗೆ ಸ್ವಂತ ಸೈಟ್ ಇಲ್ಲ ಆ ನಿವೇಶನ ಹಂಚಿಕೆ ಮಾಡ್ಬೋದು. ಮತ್ತೆ ಪ್ಲಾನಿಂಗ್ ಪವರ್ ಇವ್ರಿಗೆ ಬರುತ್ತೆ. ಯಾರೇ ಒಬ್ರು ಕಟ್ಟಡ ಕಟ್ಬೇಕಂದ್ರೆ ಏನ್ರಿ ನಿಮ್ದು ಏನ್ ಡ್ಯೂಟೀಸ್, ಟೆಕ್ನಿಕಲ್ ಒಪಿನಿಯನ್, ಈ ಕಟ್ಟಡ ಹೇಗ್ ಕಟ್ಟಬೇಕು ಅಂತ ಟೆಕ್ನಿಕಲ್ ಒಪಿನಿಯನ್ಗೆ ಇಲ್ಲಿ ಆಫೀಸ್ಗೆ ಬರ್ಬೇಕಾಗತ್ತೆ. ಅಂದ್ರೆ ಬಹಳ ಜವಾಬ್ದಾರಿ ಸ್ಥಾನ KGF ಡೆವಲಪ್ಮೆಂಟ್ ಅಥಾರಿಟಿಗಿದೆ. ಬಡವರಿಗೆ ಜಾಗ ಹಂಚಿಕೆ ಮಾಡ್ಬೋದು, ಅಂದ್ರೆ ಫ್ರೀಯಾಗಿ ಕೊಡಕ್ಕಾಗಲ್ಲ, ಸ್ವಲ್ಪ ದುಡ್ಡು ಇರುತ್ತೆ. ಅಂದ್ರೆ ಸರ್ಕಾರದ ಜಾಗ ಸಿಕ್ಕಿದ್ರೆ ಒಂದು ಬೆಲೆ ಇರುತ್ತೆ, ಅಥವಾ ರೈತರಿಂದ ಜಾಗ ತಗೊಂಡ್ರೆ ಕಾಸ್ಟ್ ಶೇರಿಂಗ್ ಅಲ್ಲಿ ನಾಮಿನಲ್. ಗೌರ್ಮೆಂಟ್ ಜಾಗ ತಗೊಂಡಾಗ ಏನೆಲ್ಲ ಸರ್ಟಿಫಿಕೇಟ್ ಸಿಗುತ್ತೆ, ಹಕ್ಕುಪತ್ರ ಸಿಗುತ್ತೆ, ಇಲ್ಲೂ ಆ ಥರದ್ದಿರುತ್ತೆ. ಲೇಔಟ್ಸ್ ಡೆವಲಪ್ ಮಾಡುವಂಥದ್ದು. ಮತ್ತೆ ಪ್ಲಾನಿಂಗ್ ಅಥಾರಿಟಿ ಅಂತಂದ್ರೆ ಇವರೇ ಪ್ಲಾನ್ ಕೊಟ್ರೇನೆ ನಗರಸಭೆಯವರು ನಾಳೆ ಅವರಿಗೆ ಕಟ್ಟಡ ಕಟ್ಕೊಳ್ಳೋದಿಕ್ಕೆ ಪರ್ಮಿಷನ್ ಕೊಡೋದಿಕ್ಕೆ. ಇಷ್ಟು ಪವರ್ಫುಲ್ ಅಥಾರಿಟಿ, ಇದನ್ನ ಸರಿಯಾದ ರೀತಿ ನಿಭಾಯಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ದೇವರು ನಿಮ್ಗೆ ಕೊಡಬೇಕು ಅಂತ ನನ್ನ ಆಶೀರ್ವಾದ. ಮೇಡಮ್, ಈಗ ಮೇಡಮ್ ಈ KDಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನದ ಕೊರತೆ ಬಹಳ ಇದೆ ಅಂತೇಳಿ ಅನುದಾನ ಇನ್ಮೇಲೆ ಉಕ್ಕಿ ಹರಿದು ಬರುತ್ತೆ. ಇದೇ KGF ಡೆವಲಪ್ಮೆಂಟ್ ಅಥಾರಿಟಿನೇ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಇವತ್ತು ಡೆವಲಪ್ ಮಾಡೋದಕ್ಕೆ ಅಥಾರಿಟಿ ಯಾರಾದ್ರೂ ಇದ್ರೆ KGF ಡೆವಲಪ್ಮೆಂಟ್ ಅಥಾರಿಟಿನೇ ಮಾಡೋಕ್ಕಾಗತ್ತೆ. ಮುಂದೆ ಇದನ್ನ ತಿಳ್ಕೊಳ್ಳಿ. ನಮಗೆ 299 acres ಏನ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಇದೆ, FD ಅಲ್ಲಿ ನಮ್ಗೆ ಅದಕ್ಕೆ DPR ಮಾಡ್ಲಿಕ್ಕೆ ₹1 ನಾವು ಅನುದಾನ ಕೊಡ್ಲಿಲ್ಲ ಅಂದ್ರೂ 10 ಕೋಟಿ ಇದಕ್ಕೆ DPR ಮಾಡ್ಲಿಕ್ಕೆ FD ಅಲ್ಲಿ ನಮ್ಗೆ ಪರ್ಮಿಷನ್ ಸಿಕ್ಕಿದೆ, FDL ಪರ್ಮಿಷನ್ ಸಿಕ್ಕಿದೆ. ಅದು ನೆಕ್ಸ್ಟ್ ಅದನ್ನ 100 ಕೋಟಿಯಲ್ಲಿ ಡೆವಲಪ್ಮೆಂಟ್ ಮಾಡೋದು ಇದೇ KGF ಡೆವಲಪ್ಮೆಂಟ್ ಅಥಾರಿಟಿ. ಮತ್ತೆ ಇದು ಹೊಸ ಆಫೀಸ್ಗೆ ಕಾಲಿಡೋಂಗ್ ಆಗ್ಬೇಕು. ಜಾಗ ಕೊಟ್ಟಿದೀವಿ KGF ಡೆವಲಪ್ಮೆಂಟ್ ಅಥಾರಿಟಿಗೆ, ಅಲ್ಲಿ ಇವರು ಹೊಸ ಆಫೀಸ್ ಶಿಫ್ಟ್ ಮಾಡ್ಬೇಕಾಗತ್ತೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಏನೇ ಇದ್ರೂ ಕೂಡ, ಹೌಸಿಂಗ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಜುಕೇಶನ್ ಹಬ್ ಇರ್ಬೋದು, ಅದನ್ನೆಲ್ಲ ಸಾಫ್ಟ್ವೇರ್ ಕಂಪನೀಸು, IT ಕಂಪನೀಸ್ಗೆ ಏನೇ ಜಾಗ ಕೊಟ್ಟರು ಅಲಾಟ್ಮೆಂಟ್ ಇದ್ರು ಇದೇ ಆಫೀಸಿಂದ ಅದು ಅಲಾಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ. ಇದೇ ಆಫೀಸಿಂದ ಆ 300 ಎಕರೆನ ಡೆವಲಪ್ ಮಾಡುವಂಥದ್ದು. ಮತ್ತೆ ಕಾಸ್ಟ್ ಶೇರಿಂಗ್ ಅಲ್ಲಿ ರೈತರದ್ದು ಜಾಗ ಇಲ್ಲಿದೆ, 15 ಎಕರೆನೋ 25 ಎಕರೆ ಇದೆ. ಕಾಸ್ಟ್ ಶೇರಿಂಗ್ ಅಲ್ಲಿ ರೈತರದ್ದು ಜಾಗ ಡೆವಲಪ್ ಮಾಡಿ ಇವ್ರು 50% ಇಟ್ಕೊಂಡು ಸಾರ್ವಜನಿಕರಿಗೆ ಆ ಜಾಗ ಕೊಡೋ ಅಂಥದ್ದು ಬಹಳ ಜವಾಬ್ದಾರಿ ಇರುವಂತ ಸ್ಥಾನಮಾನ ಇದು. ಒಂದು ದಿನ ಅಲ್ಲ, ನೀವು ಎಷ್ಟು ಗಂಟೆ ಕಾಲ ಕುತ್ಕೊಂಡು ಕೆಲಸ ಮಾಡಿದ್ರು ಇಲ್ಲ, ಕೆಲಸ ಇದೆ ಮಾಡ್ಬೇಕಷ್ಟೇ, ಇಚ್ಛಾಶಕ್ತಿ ಬೇಕು, ಜವಾಬ್ದಾರಿಯಿಂದ. ಇದಕ್ಕೆ ಇವಾಗ ಅಪ್ ಟು ಬೇತ್ಮಂಗ್ಲ, ಕಂಸಂದ್ರ, ಕ್ಯಾಸಂಬಳ್ಳಿ, ಪಾರಣ್ಣಹಳ್ಳಿ ಇದೆಲ್ಲಾನು ಕವರ್ ಆಗುತ್ತೆ. ಪಾರ್ಕ್ಸ್, ಲೇಕ್ಸ್ ಡೆವಲಪ್ಮೆಂಟ್ ಮಾಡೋದು ಕೂಡ ಅಥಾರಿಟಿಯಿಂದ, ಅವೆಲ್ಲ ಕಂಟ್ರೋಲ್ ಮಾಡೋದು ಕೂಡ ಅಥಾರಿಟಿ. ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ತಗೊಂಡು ಕೆಲಸ ಮಾಡ್ಲಿ ಅಂತ. ಯಾರ್ಯಾರು ನಿಷ್ಠಾವಂತರಿದ್ದಾರೆ ಅವರಿಗೆ ಅವರ ಅರ್ಹತೆಯಿಂದಾನೇ ಸ್ಥಾನಮಾನ ಸಿಗುತ್ತೆ ಅನ್ನೋ ಸಂದೇಶ ಹೋಗ್ಬೇಕಾಗಿತ್ತು. ಅದ್ರ ಸಂಕಲ್ಪ ಆಗಿದೆ, ಒಳ್ಳೇದಾಗಿದೆ. ಸೇವೆ ಮಾಡ್ಲಿ, ದೇವರ ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡ್ಲಿ ಅಂತ. ಇವತ್ತು ನನಗೆ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದ್ರ ಮೇನ್ ಕಾರಣ ನಮ್ಮ KGF ಜನಪ್ರಿಯ ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಮತ್ತೆ ನಮ್ಮ ಮೇಲೆಲ್ಲಿ ಗೋವಿಂದಗೌಡ ಸರ್, ಇವರಿಬ್ಬರೇ ನನಗೆ ಸ್ಥಾನಮಾನ ಸಿಕ್ಕಿರೋದಕ್ಕೆ ಕಾರಣ. ಯಾಕಂದ್ರೆ ಪಾರ್ಟಿಗೆ ಯಾವಾಗ ನಾವು ಲಾಯಲ್ ಆಗಿರ್ತೀವಿ ಆವಾಗ ಒಂದು ದಿವಸ ನಿಮ್ಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿತ್ತಂತ ನಮ್ಗೆ ಮೇಡಮ್ ಪದೇ ಹೇಳ್ತಾ ಇದ್ರು. ಇದಕ್ಕೆ ಹೇಳಿರೋದಕ್ಕೂ ನನ್ನ ಪಾರ್ಟಿಗೆ ಲಾಯಲ್ ಆಗಿದ್ದಿರೋದಕ್ಕೂ ಈ ಸ್ಥಾನವನ್ನು ಮೇಡಮ್ ನನಗೆ ಕೊಟ್ಟು ನನ್ನ ಅಲಂಕರಿಸಿದ್ದಾರೆ. ಅದಕ್ಕೆ ಫಸ್ಟ್ ಮೇಡಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಏನು ಡೆವಲಪ್ ಆಗಬೇಕಂತ ಇದ್ರೆ ಅದು ನಮ್ಮ ಶಾಸಕರು ಇದ್ದಾರೆ, ಅವ್ರ ಹತ್ರ ನಾಲೆಜ್ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಏನೇನು ಮಾಡಬೇಕಂತ ಇದರಿಂದ ಅದೆಲ್ಲ ನಾನು ಮೇಡಮ್ ಇದರಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇಂದಾನೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ಮೇಡಮ್ ಹೆಂಗೆ ಹೇಳ್ತಾರೆ ಹಂಗೆ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ಇದು ಇಡೀ ಕ್ಷೇತ್ರ ಗ್ರಾಮೀಣ ಭಾಗದಲ್ಲೂ ಒಂದು ಟರ್ಮ್ ಒಬ್ಬರಿಗೆ ಅವಕಾಶ ಮಾಡ್ಬೇಕಾಗುತ್ತೆ, ಒಬ್ರಿಗೂ ಇಬ್ಬರಿಗೂ. ಯಾಕಂದ್ರೆ 5 ವರ್ಷದ ಟರ್ಮ್ ಅಲ್ಲಿ ನಾವು KGF ಗೆ ಅವಕಾಶ ಕೊಡೋಕ್ಕಾಗಿರ್ಲಿಲ್ಲ. ಮುಂದೆ ಸ್ವಲ್ಪ ಟರ್ಮ್ ಇವ್ರದ್ದು ಮುಗಿದ ಮೇಲೆ ಅವ್ರಿಗೂ ಸ್ವಲ್ಪ ಎಷ್ಟಿರುತ್ತೆ ಮೇಡಮ್ ಅದನ್ನ ಹೇಳ್ತೀನಿ ಯಾವ ಹಂತದಲ್ಲಿ ಅಂತ ಹೇಳ್ತೀನಿ. KGF ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದಂಥ ಶ್ರೀನಿವಾಸನ್ ಸರ್ ಇವತ್ತು ಪದಗ್ರಹಣ ಮಾಡಿರ್ತಾರೆ. ಹಾಗೆ ಸರ್ಕಾರದ ಆದೇಶದಂತೆ ಅರುಣ್ ಕುಮಾರ್ ಸರ್
ಅವರು ಕೂಡ ಸದಸ್ಯರಾಗಿ ಪದಗ್ರಹಣ ಮಾಡಿರುತ್ತಾರೆ. ಮೇಡಮ್ ಕಾಂತಮ್ಮ ಅವರು ಸದಸ್ಯರಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಪದಗ್ರಹಣ ಮಾಡಿರುತ್ತಾರೆ. ಹಾಗೆ ವೆಂಕಟರಮಣಪ್ಪ ಸರ್ ಅವರು ಕೂಡ ಸದಸ್ಯರಾಗಿ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಪದಗ್ರಹಣ ಮಾಡಿರುತ್ತಾರೆ. ಶಾಸಕರ ವೇದಿಕೆಯಂತೆ ಇಂದು 10:11ವರೆಗೆ ಎಲ್ಲರೂ ಪೂಜೆಯನ್ನು ನೆರವೇರಿಸಿ ಪದಗ್ರಹಣ ಮಾಡಿರುತ್ತಾರೆ. ಮತ್ತು ಇವತ್ತು ಈ ಸನ್ಮಾನವನ್ನು ಶಾಸಕರಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇವರಿಗೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ನನ್ನ ಕಡೆಯಿಂದ ಎಲ್ಲ சககாரமும் ನೀಡುತ್ತೇನೆ. சார்பாக நண்பர் அருண் அவர்களுக்கு எங்கள் வட்டாரத்தின் சார்பாக நன்றியும் வாழ்த்து தெரிந்து கொண்டு சார்பாளர்களுக்கு அணிவிக்கின்றோம். ರೂಪಾ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮನ್ನ ಒಂದು ಜವಾಬ್ದಾರಿ ಕೊಟ್ಟು ನಮಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ನಮ್ಮ ಚೇರ್ಮನ್ ಶ್ರೀನಿವಾಸ ಸರ್ಗೆ ಧನ್ಯವಾದಗಳು. ಮತ್ತು ಇವರಿಬ್ಬರು ಏನು ಹೇಳ್ತಾರೆ, ನಮಗೆ ಏನೇನು ಕೆಲಸಗಳು ಕೊಡ್ತಾರೆ ಆ ಕೆಲಸಗಳು ಮಾಡಿಕೊಂಡು ನಾನು ಒಳ್ಳೇದು ಮಾಡೋದು ಅಂತ KGFಗೆ ನಾನು ತುಂಬ ಧನ್ಯವಾದಗಳು. தலைவா ஒன்று விட்டு ஒரு நிமிஷம் ಸರಿಯಾಗಿರುತ್ತೆ ಸರಿಯಾಗಿರುತ್ತೆ. அருண் அவர்களுக்கு இதே வயதில் அவர்கள் பெரிய நம்பராக இருக்கிறார். அவருக்கும் பாராட்டுகள் அவருடைய உழைப்பும் அவருடைய உதவியும் அனைவருக்கும் தேவைப்படும். அனைவரும் அவர் அனைவருக்காகவும் பொதுமக்களுக்காகவும் அவர் உழைக்கிறவர்களுக்கு வாழ்த்துக்களை தெரிவித்துக் ಸದಸ್ಯರಾದ ಅರುಣ್ ಅವರಿಗೆ ನನ್ನ ಶುಭಾಶಯ ಹೇಳುತ್ತಾ ಅವರು ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಅನೇಕ ಕೆಲಸಗಳನ್ನು ಮಾಡಿರುವುದರಿಂದ ನಮ್ಮ ಶಾಸಕರು ರೂಪಕರ ಶಶಿಧರ್ ಗುರುತಿಸಿ ಈ ಸದಸ್ಯತ್ವವನ್ನು ಅವರಿಗೆ ನೀಡಿದ್ದಾರೆ. ನಮ್ಮ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ ಈ ಸಮಯದಲ್ಲಿ. பின்னாடி போனா அப்படியே சும்மா நம்பர்ல கொஞ்சம் कांग्रेस पार्टी के बोलो रूपा मैडम के बोलो केस मुनप्पा जी के बोलो गोविंद गौड़ा जी के बोलो सीनियर अन्ना के ரெடியா அண்ணா இங்க கேமரா பாருங்க ஆயிடுச்சுனா அருண் பிரதர் எங்கப்பா நம்ம சதேசரு என்ன எங்க வந்து சொல்லு அருண் யாச்சப்பா என்ன நான் அப்படியே நில்லா ஓகே கீழே வந்துடுறா அண்ணா ஒரு ஸ்டெப் கீழே வாங்க தலை மறியுது சைடில் வாங்க